Hi everyone, dear students. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಕ್ಲಾಸ್ 9th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು 6th ಪೋಯಮ್ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆಸ್ ನೋಬಲ್ನೆಸ್. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂದರೆ ಜೇಮ್ಸ್ ರಸೆಲ್ ಲೋವೆಲ್. ಓಕೆ, ಈ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆಸ್ ನೋಬಲ್ನೆಸ್ ಇಟ್ ಮೀನ್ಸ್ ಹಿಂಗಂದ್ರೆ ಏನು? ನೋಬಲ್ನೆಸ್ ಅಂದರೆ ಏನಪ್ಪ ಅಂದ್ರೆ ಶ್ರೇಷ್ಠತೆ, ಉದಾರತೆ. ಆ ಉದಾರತೆ ಏನು ಮಾಡುತ್ತಪ್ಪ ಅಂದ್ರೆ ಬೆಳೆಸ್ತದ, ಯಾವಾಗಲಿ ಹೊತ್ತಿಸ್ತದ. ಯಾಕಂದ್ರೆ ನಾವು ಒಬ್ಬರ ಮೇಲೆ ಕೈಂಡ್ನೆಸ್ಸನ್ನು ತೋರಿಸಿದೀವಪ್ಪ ಅಂದ್ರೆ ಅವ್ರು ನಮ್ಮ ಮೇಲೆ ತೋರಿಸ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಪೋಯಮನ್ನು ಬರೆದವ್ರು ಯಾರಪ್ಪ ಅಂದ್ರೆ ಜೇಮ್ಸ್ ರಸೆಲ್ ಲೋವೆಲ್. ದಯೆಯಿಂದ ದಯವನ್ನು ಬೆಳೆಸು ಅಥವಾ ಹೊತ್ತಿಸು ಅಂತ ಹೇಳಿಕೆರಿಂದ ನಾವು ಈ ಒಂದು ಪೋಯಮ್ದ ಟೈಟಲನ್ನು ಅರ್ಥ ಮಾಡ್ಕೋಬೋದು. ಓಕೆ, ಇಂಗ್ಲೀಷಲ್ಲಿ ಆ್ಯಂಡ್ ಕೈಂಡ್ಲೆಸ್ ಮೀನ್ಸ್ ಕೈಂಡ್ಲೆಸ್, ದಯೆ, ಕರುಣೆ ಅಂತ ಕರಿತೀವಿ. ಓಕೆ, ಇಲ್ಲಿ ಈ ಪೋಯಮ್ ಬಗ್ಗೆ ಇಂಟ್ರಡಕ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿರಿ. ಪೋಯಟ್ರಿ ಸೆಕ್ಷನಲ್ಲಿ ಓಕೆ, ಇಂಟ್ರಡಕ್ಷನ್ ಏನಿದೆ ಪೋಯಮ್ದು? In this poem, Aesop believes that everything belongs to God. ಈ ಒಂದು ಪೋಯಮ್ನಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಇಸುಪ್. ಈ ಇಸುಪ್ ಏನು ನಂಬಿರ್ತಾನೆ? ಬಿಲೀವ್ಸ್ ಅಂದರೆ ಏನೋ ನಂಬಿಕೆ, ನಂಬಿಕೆಯನ್ನು ಹೊಂದಿರ್ತಾನೆ, ನಂಬಿರ್ತಾನೆ. ಏನನ್ನ ನಂಬಿರ್ತಾನೆ? ಏನದಲ್ಲ ತಂದೆಲ್ಲ ಯಾರದಪ್ಪ ಅಂದರೆ ಇದ್ದ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ಏನಿದೆಪ್ಪ ಅಂದರೆ ದೇವ್ರದ ಅಂಥೇಳಿ ನಂಬಿರ್ತಾನೆ. ಯಾರು? ಇಸುಪ್. ನಾಟ್ ಟು ಇಂಡಿವಿಜುವಲ್ಸ್, ನನ್ನ ವೈಯಕ್ತಿಕತೆಗೆ ಅಲ್ಲ, ಎಲ್ಲ ದೇವ್ರದ ಅಂತ ಹೇಳ್ತಿರ್ತಾನೆ. ಹಿ ಆಫರ್ಸ್ ಇಸ್ ಹೋಮ್ ಟು ಕಂಪ್ಲೀಟ್ ಸ್ಟ್ರೇಂಜರ್. ಈ ಒಂದು ಪೋಯಮಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಆ ಅಪರಿಚಿತ ವ್ಯಕ್ತಿಗೆ ಇಡೀ ತನ್ನ ಮನೆಯನ್ನು, ದುಡ್ಡನ್ನು, ಬಂಗಾರವನ್ನು ಒಪ್ಪಿಸ್ತಾನೆ, ಕೊಟ್ಬಿಡ್ತಾನೆ. ಯಾರು? ಇಸುಪ್. ಹಿ ಆಲ್ಸೋ ಆಫರ್ಸ್ ಸ್ಟ್ರೇಂಜರ್ಸ್ ಅ ಹಾರ್ಸ್ ಆ್ಯಂಡ್ ಸಮ್ ಗೋಲ್ಡ್. ಆ ಸ್ಟ್ರೇಂಜರ್ಗೆ, ಆ ಅಪರಿಚಿತ ವ್ಯಕ್ತಿಗೆ ಏನು ಮಾಡ್ತಾನೆ? ತನ್ನ ಕುದುರೆಯನ್ನು ಕೊಡ್ತಾನೆ. ಯಾಕಂದ್ರೆ ಅವನಿಗೆ ಹೋಗ್ಲಿಕ್ಕೆ ನಡ್ಕೋತ ಹೋಗೋದು ಭಾಳ ಡಿಫಿಕಲ್ಟ್ ಆಗ್ತದಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿ ಏನು ಮಾಡ್ತಾನೆ? ತನ್ನ ಕುದುರೆಯನ್ನು ಕೊಡ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬಂಗಾರವನ್ನು ಕೊಡ್ತಾನೆ. ಅವನಿಗೆ ಖರ್ಚಿಗೆ ಬೇಕಲ್ರಿ, ದುಡ್ಡಿಗೆ ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಅವನಿಗೆ ಇದ್ದ ಬಂಗಾರವನ್ನು ಕೂಡ ಕೊಡ್ತಾನೆ. ಯಾರು? ಯೂಸುಫ್. ಏನನ್ನು ಕೊಡ್ತಾನೆ? ಹಾರ್ಸ್, ಕುದುರೆ ಮತ್ತು ಗೋಲ್ಡ್ ಅನ್ನೋ ಬಂಗಾರವನ್ನು ಆ ಒಂದು ಅಪರಿಚಿತ ವ್ಯಕ್ತಿ ಕೊಡ್ತಾನೆ. ದ ಸ್ಟ್ರೇಂಜರ್ ಈಸ್ ಓವರ್ವೆಲ್ಮ್ಡ್. ಇದನ್ನು ತಗೊಂಡಿರ್ತಕ್ಕಂಥ ಬಂಗಾರ ಮತ್ತು ಕುದುರೆಯನ್ನು ತಗೊಂಡಿರ್ತಕ್ಕಂಥ ಅಪರಿಚಿತ ವ್ಯಕ್ತಿಗೆ ಓವರ್ವೆಲ್ಮ್ಡ್ ಅಂದ್ರೆ ಅತಿ ಸಂತೋಷ ಆಗುತ್ತ. ಬೈ ದಿಸ್ ಕೈಂಡ್ನೆಸ್, ಇಷ್ಟ ಒಂದು ಉದಾರತೆ, ಕರುಣಾಮಯಿ, ದಯೆ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ. ಆ್ಯಂಡ್ ಅಡ್ಮಿಟ್ಸ್ ದ್ಯಾಟ್ ಹಿ ಕಿಲ್ಡ್ ಯೂಸುಫ್ ಸನ್. ಹಾಗಾಗಿ ಕೊನೆಯದಾಗಿ ಏನು ಮಾಡ್ತಾನೆ? ಒಪ್ಕೊಳ್ತಾನೆ, ನಿನ್ನ ಮಗನನ್ನು ಕೊಂದವನು ಯಾರಪ್ಪ ಅಂದ್ರೆ ನಾನೇ ಅಂತ ಆ ಒಂದು ಅಪರಿಚಿತ ವ್ಯಕ್ತಿ ಒಪ್ಕೊಳ್ತಾನೆ ತನ್ನ ತಪ್ಪನ್ನು. ಯೂಸುಫ್ ಆಫರ್ಸ್ ಹಿಮ್ ಸಮ್ ಮೋರ್ ಗೋಲ್ಡ್ ಇನ್ಸ್ಟೆಡ್ ಆಫ್ ಗೆಟಿಂಗ್ ಆಂಗ್ರಿ. ಇವ ನಿಜ ಹೇಳಿದ ತಕ್ಷಣ ಇನ್ನಷ್ಟು ಗೋಲ್ಡನ್ನು ಕೊಡ್ತಾನ. ಈಗ ಒಂದು ಸ್ವಲ್ಪ ಒಂದು 50 ಗ್ರಾಮ್ ಕೊಟ್ಟಿದ್ರೆ ಇನ್ನಷ್ಟು 50 ಗ್ರಾಮ್ ಗೋಲ್ಡನ್ನು ಕೊಡ್ತಾನೆ. ಯಾರಿಗೆ? ಈಗ ನಾವು ತೊಲಿ ಅಂತ 10 ತೊಲಿ 20 ತೊಲಿ ಅಂತ ಇನ್ನೊಂದು 100 ತೊಲಿ ಆ ಯೂಸುಫ್ ಒಂದು ಸ್ಟ್ರೇಂಜರ್ ಕೊಡ್ತಾನೆ. ಯಾವಾಗ? ಸಿಟ್ಟಿಗೆ ಬರಲಾರ್ದೆ ಅವ ನಿಜ ಹೇಳಿದ್ದಕ್ಕ. ಆ್ಯಂಡ್ ಸೇಡ್ ಥ್ಯಾಂಕ್ಸ್, ಅವನಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ದ ಸ್ಟ್ರೇಂಜರ್ ಫಾರ್ ಅಲೋವಿಂಗ್ ಹಿಮ್ ಟು ಅವೇಂಜ್ ಸನ್ಸ್ ಡೆತ್. ತನ್ನ ಮಗನನ್ನು ಕೊಂದಿದ್ದಕ್ಕೆ ಈ ರೀತಿಯಾಗಿ ತನ್ನಲ್ಲಿರ್ತಕ್ಕಂಥ ಬಂಗಾರ ಮತ್ತು ಕುದುರೆಯನ್ನು ಕೊಟ್ಟು ಸತ್ಕರಿಸ್ತಾನೆ. ಯಾರು? ಇಲ್ಲಿ ಯೂಸುಫ್. ಈ ರೀತಿಯಾಗಿರ್ತಕ್ಕಂಥ ಪೋಯಮ್ ಇಂಟ್ರೊಡಕ್ಷನನ್ನು ನೋಡ್ಬೋದು ನಾವು. ದ ಪೋಯಮ್ ಎಂಪಸೈಸಸ್ ಮೀನ್ಸ್ ಹೇಳು, ಸೇ, ಏನು ಹೇಳುತ್ತೆ? ದ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್, ಕರುಣೆಯ ಒಂದು ಗುಣಗಳು ಅನ್ನ ಹೇಳುತ್ತೆ. ಆ್ಯಂಡ್ ಜನರಾಸಿಟಿ, ಉದಾರತೆ, ನಾವು ಎಷ್ಟು ಉದಾರರಾಗಿರಬೇಕು. ವಿಚ್ ಲೆಡ್ ಅಸ್ ಟು ಹ್ಯಾಪಿನೆಸ್ ಇನ್ ಲೈಫ್. ಈ ಒಂದು ಉದಾರತೆ, ದಯೆ ಏನು ಮಾಡುತ್ತೆಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಸಂತೋಷದ ಜೀವನವನ್ನು ಕಳೀಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗ್ತದಂತ ಈ ಒಂದು ಪೋಯಮ್ ನಮಗೆ ಹೇಳುತ್ತೆ. ಹಾಗಾದ್ರೆ ಪೋಯಮ್ ಯಾವುದದು? ನೋಬೆಲ್ನೆಸ್ ಆ್ಯಂಡ್ ಕೈಂಡ್ಲೆಸ್ ನೋಬೆಲ್ನೆಸ್, ದಯೆಯಿಂದ ದಯವನ್ನು ಬೆಳೆಸು, ಹೊತ್ತಿಸು. ಜೇಮ್ಸ್ ರಸೆಲ್ ಲೋವೆಲ್ ಅವರು ಬರೆದಿರ್ತಕ್ಕಂಥ ಪೋಯಮ್. ಓಕೆ, ವಿ ವಿಲ್ ಸಿ ನೌ ಯಾವ ರೀತಿ ಪೊಯೆಟಿಕ್ ಲೈನ್ಸನ್ನು, ಆ ಇಂಟ್ರಡಕ್ಷನನ್ನು ಶಾರ್ಟ್ ಆಗಿ ನೋಡಿದೀವಿ. ಇಲ್ಲಿ ಪೊಯೆಟಿಕ್ ಲೈನ್ಸನ್ನು ಪ್ರತಿಯೊಂದು ಲೈನನ್ನು ನಾವು ಅರ್ಥ ಮಾಡ್ಕೋತಾ ಹೋಗೋಣ.
A stranger came one night to Yusuf's tent. ಒಂದು ದಿನ ರಾತ್ರಿ ಯಾರು ಬರ್ತಾರೆ? ಸ್ಟ್ರೇಂಜರ್ ಅಂದ್ರೆ ಏನು? ಅಪರಿಚಿತ, ಗೊತ್ತಿಲ್ಲದ ವ್ಯಕ್ತಿ. ಎಲ್ಲಿ ಬರ್ತಾನೆ? ಯೂಸುಫನ ಟೆಂಟ್ ಅಂದ್ರೆ ಮನೆ ರೀ, ಗುಡಿಸಲು ಅಂತ ಕರಿತೀವಲ್ಲ, ಆ ಒಂದು ಅಪರಿಚಿತ ವ್ಯಕ್ತಿ ಎಲ್ಲಿ ಬರ್ತಾನಪ್ಪ ಅಂದ್ರೆ ಯೂಸುಫನ ಮನೆಗೆ ಬರ್ತಾನೆ. ಬಂದು ಏನು ಹೇಳ್ತಾನೆ? ಸೇಯಿಂಗ್, ಬಿಹೋಲ್ಡ್ ಒನ್ ಔಟ್ಕಾಸ್ಟ್ ಆ್ಯಂಡ್ ಇನ್ ಡ್ರೆಡ್. ಬಿಹೋಲ್ಡ್, ಬಿಹೋಲ್ಡ್ ಅಂದರೆ ಟು ಸಿ ಸಮಥಿಂಗ್, ಒಂದು ಸ್ವಲ್ಪ ನನ್ನ ನೋಡು. ಒನ್ ಔಟ್ಕಾಸ್ಟ್, ಔಟ್ಕಾಸ್ಟ್ ಅಂದ್ರೇನು? ಅ ಪರ್ಸನ್ ಎಕ್ಸ್ಪೆಲ್ಡ್ ಫ್ರಾಮ್ ದ ಕಮ್ಯುನಿಟಿ. ನನ್ನನ್ನು ನಮ್ಮ ಬುಡಕಟ್ಟದಿಂದ, ನಮ್ಮ ಜನಾಂಗದಿಂದ ಏನು ಮಾಡಿದ್ದಾರೆ? ಹೊರಗೆ ಹಾಕಿದ್ದಾರೆ. ಯಾರು? ಆ ಒಂದು ಸಮುದಾಯಕ್ಕೆ, ಒಂದು ಬುಡಕಟ್ಟಿಗೆ, ಒಂದು ಜನಾಂಗಕ್ಕೆ ಸಂಬಂಧಿರ್ತಕ್ಕಂಥ ಆ ಒಂದು ಅಪರಿಚಿತ ವ್ಯಕ್ತಿ ಅವನನ್ನು ಹೊರಗೆ ಹಾಕಿದ್ದಾರೆ. ಆ್ಯಂಡ್ ಇನ್ ಅ ಡ್ರೆಡ್, ಡ್ರೆಡ್ ಅಂದರೆ ಏನರು? ಭಯ, ಫಿಯರ್. ಆ ಒಂದು ಭಯದಿಂದ ನನ್ನ ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ಒಂದು ಭಯದಿಂದ ನಾನು ಏನು ಮಾಡಿದ್ದೀನಿ? ಓಡಿ ಬಂದಿದ್ದೀನಿ. ಅಗೇನೆಸ್ಟ್ ಹೂಸ್ ಲೈಫ್ ದ ಬೋ ಆಫ್ ಪವರ್ ಇಸ್ ಬ್ಯಾಂಟ್. ನನಗೆ ಆ ಒಂದು ಕಮ್ಯುನಿಟಿಯ ಜನಾಂಗದ ಒಂದು ನಾಯಕ ಏನು ಮಾಡೋವಿದ್ದಾನಪ್ಪ ಅಂದ್ರೆ ನನಗೆ ಶಿಕ್ಷೆ ಕೊಡೋವಿದ್ದಾನೆ. ಯಾವ ರೀತಿ? ನನ್ನನ್ನು ಕೊಲ್ಲೋರಿದ್ದಾರೆ, ಅದಕ್ಕೋಸ್ಕರ ನಾನು ಓಡಿ ಬಂದಿದ್ದೀನಿ ಅಂತ ಯಾರು ಹೇಳ್ತಾರೆ? ಸ್ಟ್ರೇಂಜರ್ ವ್ಯಕ್ತಿ ಹೇಳ್ತಾನೆ, ಅಪರಿಚಿತ ವ್ಯಕ್ತಿ. ಹೂ ಫ್ಲೈಸ್, ಫ್ಲೈಸ್ ಅಂದರೆ ಓಡೋಡಿ ಬಂದಿದ್ದೀನಿ ನಾನು. ಆ್ಯಂಡ್ ಹ್ಯಾತ್, ಹ್ಯಾತ್ ಮೀನ್ಸ್ ಹ್ಯಾಸ್, ಆ್ಯಂಡ್ ಹ್ಯಾಸ್ ನಾಟ್ ವೇರ್ ಟು ಲೇ ಹಿಸ್ ಹೆಡ್. ಅಲ್ಲಿ ನನಗೆ ಎಲ್ಲಿ ಅಡಗಿಕೊಳ್ಳಿಕ್ಕೆ, ಎಸ್ಕೇಪ್ ಆಗಲಿಕ್ಕೆ ಜಾಗ ಸಿಗಲಿಲ್ಲ. ನನಗೆ ಅದಕ್ಕೋಸ್ಕರ ನನ್ನ ಜೀವವನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಇಲ್ಲಿ ಅಡಿಗೆ ಕುಂದಿರಬೇಕು, ನಿಮ್ಮ ಮನೆಯಲ್ಲಿ ಜಾಗ ಕೊಡುವಂಥ ಅಪರಿಚಿತ ವ್ಯಕ್ತಿ ಯೂಸುಫನಿಗೆ ಕೇಳ್ಕೊಳ್ತಾ ಇದ್ದಾನೆ. ಐ ಕಮ್ ಟು ದಿ, ದಿ ಅಂದರೆ ಯು. ಐ ಕಮ್ ಟು ಯು ಫಾರ್ ಶೆಲ್ಟರ್ ಆ್ಯಂಡ್ ಫಾರ್ ಫುಡ್. ನನಗೆ ನೀ ಏನು ಮಾಡಬೇಕೀಗ? ಶೆಲ್ಟರ್ ಅಂದರೆ ಏನ್ರಿ? ಆಶ್ರಯ. ಫುಡ್ ಅಂದರೆ ಏನು? ಆಹಾರ, ಊಟ. ನನಗೇನು ಮಾಡಬೇಕು? ನೀನು ನನಗೆ ಆಶ್ರಯ ಕೊಡಬೇಕು, ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು, ನನಗೆ ಊಟ ಕೊಡಬೇಕು ಅಂತ ಇಲ್ಲಿ ಆ ಒಂದು ಅಪರಿಚಿತ ವ್ಯಕ್ತಿ ಯೂಸುಫನಿಗೆ ಕೇಳ್ಕೊಳ್ತಾ ಇದ್ದಾನೆ. ಟು ಯೂಸುಫ್ ಕಾಲ್ಡ್ ಥ್ರೂ ಆಲ್ ಅವರ್ ಟ್ರೈಬ್ಸ್ ದ ಗುಡ್. ಆ ಒಂದು ಯೂಸುಫ್ ಏನು ಮಾಡ್ತಾನೆ? ಅವರೆಲ್ಲ ಒಳ್ಳೆಯದಾರೆ, ನಿನ್ನ ಜನಾಂಗ, ನಿನ್ನ ಬುಡಕಟ್ಟು ಅವರೆಲ್ಲ ಚೆನ್ನಾಗೇ ಇದ್ದಾರೆ, ನೀನೇನು ತಲೆ ಕಟ್ಸ್ಕೊಬೇಡ, ನೀನು ಆರಾಮಿರು, ಊಟ ಮಾಡು, ಏನು ಬೇಕು ಹೇಳು, ನಾನು ನಿನಗೆ ಕೊಡ್ತೀನಿ ಅಂತೇಳಿ ಯೂಸುಫ ಹೇಳ್ತಾ ಇದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಫಸ್ಟ್ ಸ್ಟ್ಯಾನ್ಜಾ. ಇನ್ನು ಉಳಿದಿರ್ತಕ್ಕಂಥ ಸ್ಟ್ಯಾನ್ಜಾಗಳನ್ನು ನಾವು ನೋಡ್ತಾ ಹೋಗೋಣ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಆ ಒಂದು ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ. ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸನ್ನು, ಮೀನಿಂಗನ್ನು ನಾನು ಇಲ್ಲೇ ಬರ್ತೀನಿ, ಅವುಗಳನ್ನು ಕೂಡ ಬರ್ಕೊಡ್ರಿ. ನಿಮ್ಗೆ ಇನ್ನೊಮ್ಮೆ ಓದಿದಾಗ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಐ ಆಮ್ ಡೂಯಿಂಗ್ ದಿಸ್ ದ ಬೆಟರ್ಮೆಂಟ್ ಆಫ್ ಯು. ಜಸ್ಟ್ ಐ ನೀಡ್ ಯುವರ್ ಸಪೋರ್ಟ್. ಹೌ ಇಸ್ ದಟ್ ಸಪೋರ್ಟ್? ಯುವರ್ ಸಬ್ಸ್ಕ್ರಿಪ್ಷನ್. ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಮೈ ಮೋಟಿವೇಶನ್ to bring the more class the betterment of you my dear students. Okay, ಹಾಗಾದರೆ ಸೆಕೆಂಡ್ ಸ್ಟ್ಯಾನ್ಜಾ ನೋಡೋಣ. ದ ಟೆಂಟ್ ಈಸ್ ಮೈನ್. ಈ ಒಂದು ಗುಡಿಸಲು, ಈ ಒಂದು ಮನೆ ನಂದು. ಸೇಡ್ ಯೂಸುಫ್, ಯೂಸುಫ್ ಹೇಳ್ತಾನೆ ಈ ಮನೆ ನಂದು. ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್. ನಾನು ನಂದತ್ ಹೇಳತ್ತಿಲ್ಲ, ನನಕ್ಕಿಂತ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಆ ದೇವರದಿದು, ದೇವರು ನನಗೆ ಕೊಟ್ಟಿದ್ದು, ದೇವರು ಇದು ನನ್ನ ಕಟ್ಟಿದ್ದು, ಇದು ನಂದಲ್ಲ, ದೇವರದು. ಯಾಕಂದ್ರೆ ದೇವರ ಬಳಿ ಬಹಳಷ್ಟು ಭಯ ಭಕ್ತಿಯನ್ನು ಹೊಂದಿರ್ತಾನೆ. ಕಮ್ ಇನ್, ಒಳಗ್ ಬಾ, ಆ್ಯಂಡ್ ಬಿ ಅಟ್ ಪೀಸ್. ಶಾಂತಿಯಿಂದಿರು, ಆರಾಮ ಪ್ರಸನ್ನನಾಗಿರು, ಊಟ ಮಾಡು, ಮಲಗು ಅಂತ ಹೇಳ್ತಾ ಇದ್ದಾನೆ. ಫ್ರೀಲಿ ಶಾರ್ಟ್, ಶಾರ್ಟ್ ಅಂದ್ರೆ ಏನ್ರಿ? ಶಾಲ್. ಫ್ರೀ ಆಗಿರು. ಸೊ ಓಲ್ಡ್ ಇಂಗ್ಲಿಷ್, ನ್ಯೂ ಇಂಗ್ಲಿಷ್, ಶಾಲ್. ದೋ ಪಾರ್ಟೇಕ್ ಆಫ್ ಆಲ್ ಮೈ ಸ್ಟೋರ್. ಅಗದಿ ಫ್ರೀ ಆಗಿದ್ದು. ಯಾರ ಮನೆ ಅಂತ ತಿಳ್ಕೊ? ನಿನ್ನ ಮನೆ ಅಂತ ತಿಳ್ಕೊ. ಪಾರ್ಟೇಕ್ ಅಂದ್ರೆ ಏನ್ರಿ? ಶೇರ್. ನಿನಗೇನು ಬೇಕಲ್ಲ, ನಮ್ಮ ಮನೆಯಾಗ ಏನದಲ್ಲ, ಏನು ಬೇಕಾದ ತಿನ್ನು, ಏನು ಬೇಕಾದ ಯೂಸ್ ಮಾಡ್ಕೋ, ಬಳಸ್ಕೋ ಅಂತ ಯೂಸುಫ್ ಇಲ್ಲಿ ಸ್ಟ್ರೇಂಜರ್ಗೆ ಹೇಳ್ತಾ ಇದ್ದಾನೆ. ಆಸ್ ಐ ಆಫ್ ಈಸ್ ಹೂ ಬಿಲ್ಡತ್ ಓವರ್ ದೀಸ್. ಇದು ನಂದಲ್ಲ. ಹೀಸ್ ಅಂದ್ರೆ ಏನಿಲ್ಲಿ? ದೇವರು, ಗಾಡ್. ಈ ಮನೆಯನ್ನು ಕಟ್ಟಿದ್ಯಾರು? ದೇವರು. ಇಲ್ಲಿರೋದು ಎಲ್ಲ ಯಾರ್ದು? ದೇವರದ್ದು. ಓವರ್ ದೀಸ್, ಇವೆಲ್ಲ ಕೂಡ ಆ ದೇವರದ್ದೇ ಅಂತ ಹೇಳ್ತಾ ಇದ್ದಾನೆ.
ಅವರ್ ಟೆಂಟ್ಸ್ ಹಿಸ್ ಗ್ಲೋರಿಯಸ್ ರೂಪ್ ಆಫ್ ನೈಟ್ ಆ್ಯಂಡ್ ಡೇ. ನನ್ನ ಮನೆ, ನನ್ನ ಗುಡಿಸಲು ಅವನ ಒಂದು ವೈಭವಯುತವಾದ ಒಂದು ರೂಪ್ ಅಂದರೆ ಏನ್ರಿ, ಮಾಳಿಗೆ ಆಫ್ ನೈಟ್ ಆ್ಯಂಡ್ ಡೇ. ಇದು ಯಾವತ್ತೂ ಮುಚ್ಚಿರೋದಿಲ್ಲ. ನೀನು ಯಾವಾಗ ಬೇಕಾದ್ ಬರ್ಬೋದು, ಯಾವಾಗ ಬೇಕಾದ್ ಹೋಗ್ಬೋದು, ನೀನು ಊಟ ಮಾಡ್ಬೋದು, ಏನು ಬೇಕಾದ್ ತಿನ್ಬೋದು ಅಂತ ಹೇಳ್ತಾನೆ. ಆ್ಯಂಡ್ ಆಟ್ ಹೂಸ್ ಡೋರ್ ನನ್ ಎವರ್ ಎಟ್ ಹರ್ಡ್ ನೇ. ನಮ್ಮ ಮನೆ ಮುಂದೆ ಬಂದವರು, ನಮ್ಮ ಮನೆ ಬಾಗಿಲಿಗೆ ಬಂದವ್ರಿಗೆ ನಾವೇನೋ ಯಾವತ್ತೂ ಕೂಡ ನೋ, ನೇ ಅಂದರೆ ಏನ್ರಿ, ನೋ, ಇಲ್ಲ ಅಂತ ಹೇಳಂಗಿಲ್ಲ. ಅವ್ರಿಗೇನು ಬೇಕಾದ್ದು ನಾವು ಕರ್ಕೋತೀವಿ, ಅವ್ರಿಗೇನು ಬೇಕಾದ್ದು ನಾವು ಕೊಡ್ತೀವಿ ಅಂತ ಇಸೋಪ್ ಇಲ್ಲಿ ಸ್ಟ್ರೇಂಜರ್ಗೆ ಹೇಳ್ತಾ ಇದ್ದಾನೆ. ಓಕೆ, ಇದು ಸೆಕೆಂಡ್ ಪ್ಯಾರಾಗ್ರಾಫ್ ಸ್ಟ್ಯಾನ್ಜಾ. ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ವಿ ವಿಲ್ ಕಂಟಿನ್ಯೂ ದ್ಯಾಟ್ ದ ಥರ್ಡ್ ಸ್ಟ್ಯಾನ್ಜಾ. ಓಕೆ, ಥರ್ಡ್ ಸ್ಟ್ಯಾನ್ಜಾದಲ್ಲಿ ಏನಿದೆ ನೋಡೋಣ್ರಿ. ಸೊ ಯೂಸುಫ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ದಟ್ ನೈಟ್. ಆವತ್ತಿನ ರಾತ್ರಿ ಆ ಒಂದು ಗೆಸ್ಟ್ ಯಾರಿಲ್ಲಿ, ಆ ಒಂದು ಅಪರಿಚಿತ ವ್ಯಕ್ತಿಗೆ ಮನರಂಜನೆಯನ್ನು ಕೊಡ್ತಾನೆ, ಅವನನ್ನು ಅತ್ಯಂತ ಸಂತೋಷದಿಂದ ನೋಡ್ಕೊಳ್ತಾನೆ. ಆ್ಯಂಡ್ ವೇಕಿಂಗ್ ಹಿಮ್ ಏರ್ ಡೇ ಮೀನ್ಸ್ ಬಿಫೋರ್ ದ ಡೇ. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಅವನನ್ನು ಎಬ್ಬಿಸ್ತಾನೆ. ಯಾರನ್ನ, ಅಪರಿಚಿತ ವ್ಯಕ್ತಿಯನ್ನ ಎಬ್ಬಿಸಿ ಹೇಳ್ತಾನೆ ನೋಡ್ರಿ, ಸೈಡ್ ಹಿಯರ್ ಈಸ್ ಗೋಲ್ಡ್. ಇಲ್ಲಿ ಬಂಗಾರ ಇದೆ, ಇಡೀ ತಗೋ ಅಂತ ಕೊಡ್ತಾನೆ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಇಸ್ ಸ್ಯಾಡಲ್ಡ್ ಫಾರ್ ದಿ ಫ್ಲೈಟ್. ಈ ಬಂಗಾರವನ್ನು ತಗೊಂಡು ಏನು ಮಾಡು, ನೀನು ಅಗದಿ ಫಾಸ್ಟೆಸ್ಟ್, ಮೈ ಸ್ವಿಫ್ಟೆಸ್ಟ್ ಹಾರ್ಸ್, ನನ್ನ ಒಂದು ಕುದುರೆ ಇದೆ. ಆ ಕುದುರೆ ಏನಪ್ಪ ಅಂದ್ರೆ ಬಹಳಷ್ಟು ಸ್ಪೀಡಾಗಿ ಓಡುತ್ತೆ, ಅದು ರೆಡಿ ಪೊಸಿಷನಲ್ಲಿದೆ. ಸ್ಯಾಡಲ್ಡ್ ಅಂದ್ರೆ ಈ ಕುದುರೆ ಮೇಲೆ ತಡಿ ಹಾಕ್ತಾರೆ ನೋಡ್ರಿ, ನಾವು ಗ್ರಿಪ್ ಹಿಂಗೆ ಕಾಲು ಇಟ್ಕೊಳ್ಳಿಕ್ಕೆ, ಅಗದಿ ಆರಾಮಾಗಿ ಜರ್ನಿ ಮಾಡಲಿಕ್ಕೆ. ಆ ತಡಿಯನ್ನು ಕೂಡ ನಾನು ಹಾಕಿಟ್ಟಿದ್ದೀನಿ, ಅದರ ಮೇಲೆ ನೀವು ಬಹಳಷ್ಟು ಸ್ಪೀಡಾಗಿ ಜರ್ನಿಯನ್ನು ಮಾಡ್ಬೋದು. ಫಾರ್ ದಿ ಫ್ಲೈಟ್, ಫಾರ್ ಯು ಫ್ಲೈಟ್ ಅಂದರೆ ವಿಮಾನ. ಇಲ್ಲಿ ನಿನ್ನ ವಿಮಾನ, ನಿನ್ನ ವೆಹಿಕಲ್ ಯಾವುದಿಲ್ಲಿ, ನನ್ನ ಕುದುರೆ ಹಾರ್ಸ್, ಅದರ ಮೇಲೆ ಆರಾಮಾಗಿ ನೀನು ಜರ್ನಿಯನ್ನು ಮಾಡ್ಬೋದು, ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾನೆ. ಡಿಫಾರ್ಟ್ ಬಿಫೋರ್ ದ ಫ್ರೈಯಿಂಗ್ ಡೇ ಗ್ರೋ ಬೋಲ್ಡ್. ನೀನು ಇಲ್ಲಿಂದ ಬಿಡಬೇಕು, ಬಿಫೋರ್ ದ ಫ್ರೈಯಿಂಗ್ ಡೇ ಗ್ರೋ ಬೋಲ್ಡ್. ಸರ್ಚಿಂಗ್, ನಿನ್ನನ್ನು ಅವ್ರು ಹುಡುಕೊಂಡು ಬರೋಕ್ಕಿಂತ ಮುಂಚೆ ನೀನೇನು ಮಾಡು, ಬೋಲ್ಡಾಗಿ ಅತ್ಯಂತ ಧೈರ್ಯದಿಂದ ನೀನು ಇಲ್ಲಿಂದ ಹೋಗು ಅಂತ ಯೂಸುಫ್ ಹೇಳ್ತಾ ಇದ್ದಾನೆ. ಆ್ಯಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್. ನನ್ನ ಬಲಿತ್ತು, ನಾನು ನಿನಗೆ ಕೊಟ್ಟೆ. ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಬೇಕು, ಒಂದು ಬೆಳಕು ಇನ್ನಷ್ಟು ಬೆಳಕನ್ನು ಕೊಡಬೇಕು. ನಾರ್ ಗ್ರೋಲೆಸ್, ನಾವು ಇನ್ನೊಬ್ಬರಿಗೆ ಬೆಳಕಾಗಬೇಕು, ಕತ್ತಲಾಗಬಾರ್ದು ಅಂತ ಯೂಸುಫ್ ಹೇಳ್ತಾ ಇದ್ದಾನೆ. ಸೊ ನೋಬಲ್ನೆಸ್ ಆ್ಯಂಡ್ ಕೈಂಡ್ನೆಸ್, ನೋಬಲ್ನೆಸ್ ಉದಾರತೆ, ದಯೆಯನ್ನು ಹೊತ್ತಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು ಅಂತ ಯೂಸುಫ್ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲಾಸ್ಟ್ ಸ್ಟ್ಯಾನ್ಜಾ, ಇನ್ನು ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ, ನಾಲ್ಕನೇ ಸ್ಟ್ಯಾನ್ಜಾದಲ್ಲಿ ಏನಿದೆ ನೋಡೋಣ. That inward light the stranger's face made grand. That inward light, ಆಂತರಿಕ ಬೆಳಕು, inner beauty. Beauty is not in the face, it is in the heart. ಆ ರೀತಿಯಾಗಿರ್ತಕ್ಕಂಥ ಆಂತರಿಕ ಬೆಳಕು ದ ಸ್ಟ್ರೇಂಜರ್ಸ್ ಮೇಡ್ ಗ್ರ್ಯಾಂಡ್. ಎಷ್ಟು ಒಳ್ಳೆಯವನಿದಾನಪ್ಪ ಅಂತ ಹೇಳಿಕೆರಿಂದ ಇವನನ್ನು ನೋಡಿ ಆ ಒಂದು ಅಪರಿಚಿತ ವ್ಯಕ್ತಿಯ ಮುಖ ಬಹಳಷ್ಟು ಪ್ರಜ್ವಲಿಸುತ್ತೆ, ವೈಭವವಾಗಿ ಕಾಣುತ್ತೆ. which shines from all self-conquest. Self-conquest means ಸ್ವಯಂ ವಿಜಯ. ನಮ್ಮನ್ನೇ ನಾವು ಗೆದ್ಕೊಂಡಾಗ ಮಾತ್ರ ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದಲ್ಲ, ಆ ರೀತಿ ಆ ಸ್ವಯಂ ವಿಜಯವನ್ನು ಕಾಣಿ ಅವನ ಮುಖ ಹೊಳೆಯುತ್ತೆ. ಆ ಒಂದು ಅಪರಿಚಿತ ವ್ಯಕ್ತಿಯ ಮುಖ ನೀಲಿಂಗ್ ಅಂದರೆ ಏನಪ್ಪ ಅಂದ್ರೆ ತನ್ನ ಮೊಳಕಾಲೂರಿ ಬೇಡ್ಕೋತಾನೆ. ಏನಂತ ಬೆಳ್ಕೋತಾನೆ ನೋಡ್ರಿ ಆ ಒಂದು ಅಪರಿಚಿತ ವ್ಯಕ್ತಿ ಇಲ್ಲಿ ಯೂಸುಫನಿಗೆ. ಹಿ ಬೋರ್ಡ್ ಹಿಸ್ ಫಾರ್ಹೆಡ್, ತನ್ನ ತಲೆಯನ್ನ ಬಾಗಿಸಿ, ಅಪಾನ್ ಯೂಸುಫ್ಸ್ ಹ್ಯಾಂಡ್, ಅವನ ಕೈ ಹಿಡ್ಕೊಂಡು ತನ್ನ ತಲೆ ಬಾಗಿಸಿ ಈ ರೀತಿ ಏನಪ್ಪಾ ಅಂದ್ರ ಬೇಡ್ಕೊಳ್ತಾ ಇದ್ದಾನೆ. ಯಾರು? ಸ್ಟ್ರೇಂಜರ್ ವ್ಯಕ್ತಿ. ಯಾರಿಗೆ? ಯೂಸುಫನಿಗೆ. ಯೂಸುಫನ ಕೈಯನ್ನು ಹಿಡ್ಕೊಂಡು ಸಾಬಿಂಗ್ ಅಂದ್ರೆ ಅಳುತ್ತಾ, ದುಃಖ ಪಡುತ್ತಾ, ಓ ಶೇಖ್, ಓ ದೇವರೇ, ಓ ಅಲ್ಲಾ, ಐ ಕೆನಾಟ್ ಲೀವ್ ದಿ. ಸೊ ದಿ ಅಂದ್ರೆ ಏನು? ಯು.
ಐ ಕೆನಾಟ್ ಲೀವ್ ಯು. ಸೊ ನಾನು ಕೂಡ ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ. ನಿನಗೂ ಕೂಡ ನಾನು ಇದಕ್ಕೆ ನೀನು ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಿಲ್ಲ ಅದೇ ರೀತಿ ನಾನು ಕೂಡ ಒಳ್ಳೆಯ ಕೆಲಸವನ್ನು ನಿನಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಐ ವಿಲ್ ರೀಪೇ ಯು. ದಿ ಅಂದರೆ ಯು, ನಾನು ಕೂಡ ಮರಳಿ ನನಗೆ ಏನು ಒಳ್ಳೆಯದನ್ನು ಮಾಡಿದಿಲ್ಲ ಅದು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಲ್ ದಿಸ್ ದು ಹ್ಯಾಸ್ ಡನ್. ಹ್ಯಾಸ್ ಅಂದರೆ ಹ್ಯಾಸ್, ನೀ ಏನು ಮಾಡಿದಿಲ್ಲ ನನಗೆ ನಾನು ಕೂಡ ಅದನ್ನು ಮರಳಿ ಹಿಂತಿರುಗಿಸ್ತೀನಿ ಅಂತ ಆ ಒಂದು ಅಪರಿಚಿತ ವ್ಯಕ್ತಿ ಯೂಸುಫನಿಗೆ ಹೇಳ್ತಾ ಇದ್ದಾನೆ. ಆನ್ ಟು ದ್ಯಾಟ್ ಇಬ್ರಾಹಿಂ ಹೂ ಸ್ಲೇವ್ ದಿ ಸನ್. ಇನ್ನು ಮಗ ಯಾರು? ಇಬ್ರಾಹಿಂ. ಸ್ಲೀವ್ ಮೀನ್ಸ್ ಕಿಲ್ಡ್ ಸಮೋನ್ ವೈಲೆಂಟ್ಲಿ. ಅತ್ಯಂತ ಕ್ರೂರತನದಿಂದ ನಿನ್ನ ಮಗನನ್ನು ಕೊಂದಿದ್ದು ನಾನೇ ಅಂತ ಒಪ್ಕೊಳ್ತಾನೆ. ಯಾರು? ಆ ಒಂದು ಅಪರಿಚಿತ ವ್ಯಕ್ತಿ. ಯಾರಿಗೆ? ಯೂಸುಫನಿಗೆ. ನಾನು ನಿನ್ನ ಮಗನನ್ನು ಕೊಂದಿರ್ತಕ್ಕಂಥ ವ್ಯಕ್ತಿ ಅಂತ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ಯಾಕೆ? ಆ ಒಂದು ಯೂಸುಫನ ಒಳ್ಳೆಯತನವನ್ನು ನೋಡಿ. ಇಷ್ಟು ಈ ಸ್ಟ್ಯಾನ್ಸಾದಲ್ಲಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡೋಣ. ಟೇಕ್ ಥ್ರೈಸ್ ದಿ ಗೋಲ್ಡ್. ನಿನ್ನ ಮಗನನ್ನು ಕೊಂದಿದ್ದು ನಾನೇ ಅಂತ ಹೇಳಿದ್ದಕ್ಕೆ ಇಲ್ಲಿ ನೋಡ್ರಿ, ಇನ್ನೂ 3 ಪಟ್ಟು ಹೆಚ್ಚಿಗೆ ತಗೋ ಬಂಗಾರ. ಈಗೇನು ತೊಗೊಂಡಿಲ್ಲ, ಇನ್ನೂ ತಗೋ, ಇದ್ರ 3 ಪಟ್ಟು ತಗೋ. ಸೇಡ್ ಯೂಸುಫ್ ಹೇಳ್ತಾನೆ, ಫಾರ್ ವೇಟ್ ದಿ ಇನ್ ಟು ದ ಡಿಸರ್ಟ್ ನೆವರ್ ಟು ರಿಟರ್ನ್. ನೀನು ಎಲ್ಲಿ ಹೋಗಿದೀಯಾ? ಈ ಒಂದು ಮರುಭೂಮಿಗೆ ಕಡೆ ಹೋಗಿದೆಯಲ್ಲ, ತಗೊಂಡೋಗು, ಇನ್ನೂ 3 ಪಸ್ಟ್ ಬಂಗಾರವನ್ನು ತಗೊಂಡೋಗು, ಬಟ್ ಹೊಳ್ಳಿ ಬರಬೇಡ. ನೆವರ್ ಟು ರಿಟರ್ನ್, ಹೊಳ್ಳಿ ಬರಬೇಡ ಅಂತ ಹೇಳ್ತಾನೆ. ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಾಮ್ ಮೀ. ನನ್ನ ಒಂದು ಕೆಟ್ಟ ಆಲೋಚನೆ ನನ್ನಿಂದ ದೂರ ಆಗಬೇಕು. ಫಸ್ಟ್ ನನ್ನ ಮಗನನ್ನು ನಾನು ಹತ್ತಿದ್ದು ಅಥವಾ ನನ್ನ ಮಗನನ್ನು ಪಡಿಬೇಕಂದ್ರೆ ಫಾರ್ ಹೂಮ್ ಬೈ ಡೇ ಆ್ಯಂಡ್ ನೈಟ್ ಐ ಅರ್ನ್. ನಾನು ಹಾತೊರೆದಿದ್ದೆ, ನಾನು ಹಂಬಲಿಸಿದ್ದೆ ನನ್ನ ಒಂದು ಪ್ರಪ್ರಥಮ ಮಗುವನ್ನು ಪಡೀಲಿಕ್ಕೆ. ಹಗಲು ರಾತ್ರಿ ನನ್ನ ಮಗ ಬೇಕು ಅಂತ ನಾನು ಹಂಬಲಿಸಿದ್ದೆ, ಅಂಥ ಮಗನನ್ನು ನೀನು ಕೊಂದ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ದಾನೆ. ಬ್ಯಾಲೆನ್ಸ್ಡ್ ಆ್ಯಂಡ್ ಜಸ್ಟ್ ಆರ್ ಆಲ್ ಆಫ್ ಗಾಡ್ಸ್ ಡಿಕ್ರೀಸ್. ಡಿಕ್ರೀಸ್ ಅಂದರೆ ಏನು? ಜಜ್ಮೆಂಟ್, ನ್ಯಾಯ ಅನ್ಯಾಯ, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಯಾರ ಕೈಯಲ್ಲಿದೆಪ್ಪ ಅಂದ್ರೆ ಆ ದೇವರ ಕೈಯಲ್ಲಿದೆ. ಅವನೇ ಆ ಒಂದು ಜಜ್ಮೆಂಟನ್ನು ಕೊಡ್ತಾನೆ. ಇದು ನನ್ನ ಕೈಯಲ್ಲಿಲ್ಲ. ಈಗ ನೋಡ್ರಿ, ಜಜ್ಮೆಂಟ್ ಕೊಡ್ತಲ್ಲ, ಅದು ಅವನ ಕಡೆಯಿಂದ, ನನ್ನ ಕಡೆಯಿಂದ ಎಷ್ಟು ಒಳ್ಳೆಯದಾಗಷ್ಟೇ ಅಷ್ಟು ಮಾಡ್ತೀನಿ. ನೀವು ಒಳ್ಳೆಯದನ್ನು ಮಾಡಿಯೋ ಅಥವಾ ಕೆಟ್ಟದ್ದನ್ನು ಮಾಡಿಯೋ ಆ ದೇವರು ನಿನಗೆ ಆ ಜಜ್ಮೆಂಟನ್ನು ಕೊಡ್ತಾನೆ, ತೀರ್ಪನ್ನು ಕೊಡ್ತಾನೆ ಅಂತ ಯೂಸುಫ್ ಹೇಳ್ತಾ ಇದ್ದಾನೆ. ದೋ ಮೀನ್ಸ್ ಯು ಆರ್ಟ್ ಅವೇಂಜ್ಡ್ ಮೈ ಫಸ್ಟ್ ಬಾರ್ನ್, ಸ್ಲೀಪ್ ಇನ್ ಪೀಸ್. ನನ್ನ ಪ್ರಪ್ರಥಮ ಮುದ್ದಿನ ಮಗನನ್ನೇ ನೀನು ಕೊಂದಿದೀಯಾ, ಅದರಿಂದಾಗಿ ನಿನಗೆ ಬಂಗಾರವನ್ನು ಕೊಟ್ಟು 3 ಪಟ್ಟು ಬಂಗಾರವನ್ನು ಕೊಟ್ಟು ನಾನು ನಿನಗೆ ಸತ್ಕರಿಸ್ತಾ ಇದ್ದೀನಿ. ನೀನು ಆರಾಮಾಗಿ ನೀನು ನೆಮ್ಮದಿಯಿಂದ ಜೀವನವನ್ನು ಕಳೆ ಅಂತೇಳಿ ಯೂಸುಫ್ ಇಲ್ಲಿ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆಂತ್, ನೋಬಲ್ನೆಸ್ ದಯೆಯಿಂದ ದಯವನ್ನು ಹೊತ್ತಿಸು, ಬೆಳೆಸು ಅಂತ ಹೇಳೋದಕ್ಕೆ ಬಹಳಷ್ಟು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪೋಯಮ್ ಇದು, ಪದ್ಯ ಇದು. ಆಲ್ರೆಡಿ ನಾವು ನೋಡಿದ್ದೀವಲ್ಲ ದ ನೋಬೆಲ್ ಬಿಷಪ್, ಅದು ಕೂಡ ಇದು ಕೂಡ ಸೇಮ್ ಇದೆ ನೋಡ್ರಿ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪೋಯಮ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡ್ರಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಆ ಒಂದು ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಫ್ರಮ್ ಯುವರ್ ಸೈಡ್ ಐ ಜಸ್ಟ್ ನೀಡ್ ಯುವರ್ subscription because your subscription is our motivation to bring the more classes. Okay, thanks for watching ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಇನ್ನುಳಿದ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಎಲ್ಲ ಕ್ಲಾಸ್ಗಳು ಈ ಒಂದು ಯೂಟ್ಯೂಬ್ ಚಾನಲಲ್ಲಿದ್ದಾವೆ, ಅವುಗಳನ್ನು ವಾಚ್ ಮಾಡಿರಿ ಅಂತ ಹೇಳ್ತಾ, ಓಕೆ, thank you so much for watching. See you soon.